ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಕರ್ಕಾಟಕ ರಾಶಿ ಹೇಗಿದೆ ಈ ಅಕ್ಟೋಬರ್ ತಿಂಗಳು ಎಂಬುದನ್ನು ಗಮನಿಸೋಣ. ಯಾಕಂದರೆ ಕರ್ಕಾಟಕ ರಾಶಿಯವರು ಹೇಗಾಗಿದೆ ಅಂತಂದರೆ ಮರಳಿ ಯತ್ನ ಮಾಡ್ತಾ ಇದ್ದೀರಿ ನೀವು ಅಲ್ವಾ. ಏನೇನು ಫಲಗಳು ಎಂಬುದನ್ನು ಗಮನಿಸೋಣ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನೋಡಿ, 9ನೇ ತಾರೀಕಿಂದ ಗುರು ನಿಮಗೆ ಏಕಾದಶಿ ರಾಶಿಯಲ್ಲಿರುವಂತಹ ಗುರು ದಶಮ ರಾಶಿಗೆ ಬರ್ತಾ ಇದ್ದಾನೆ. ಇದು ಒಂದು ಹಂತಕ್ಕೆ ವಕ್ರವಾದಂತಹ ಗುರುವಿನ ಬದಲಾವಣೆ. ನೋಡಿ, 9ನೇ ತಾರೀಕಿಂದ ಇದನ್ನು ಗಮನಿಸಬೇಕು ನೀವು. ಜನವರಿ 2025 4ನೇ ತಾರೀಕಿನವರೆಗೂ ಕೂಡ ಇರ್ತಾನೆ ಗುರು. ಅಂದರೆ ವಕ್ರವಾಗಿಯೇ ಇರ್ತಾನೆ ಅವನು. ಹಾಗಾಗಿ ವಕ್ರವಾದಂಥ ಗುರು ನಿಮಗೆ ಅನಂತಕ್ಕೆ ಶುಭವಾದಂಥ ಫಲಗಳನ್ನು ಕೊಡ್ತಾ ಇದ್ದ. ಆದರೆ ಈ ತಿಂಗಳನ್ನು ನಾವೇನು ಗಮನಿಸಬೇಕಪ್ಪ ಅಂತಂದರೆ, ಯಾವ್ಯಾವ ಕೆಲಸ ಆಗಲಿಲ್ಲವೋ ಅಂತಹ ಕೆಲಸಗಳನ್ನು ಮುಗಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಎಷ್ಟೋ ಸಲ ಕರ್ಕಾಟಕ ರಾಶಿಯವನ್ನ ನಾನು ಹೇಳ್ತಾರೆ, ನಿಮಗೆ ಇದು ಆಗತ್ತೆ ಪ್ರಯತ್ನ ಮಾಡಿ ಅಂಥೇಳಿ. ಕೆಲವು ಜನಕ್ಕೆ ಅದು ಆಗಿದೆ, ಆಗಲಿಲ್ಲ. ನಾವು ಹೇಳುವಂಥದ್ದು ಗೋಚಾರ ಫಲ. ಇದು ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು, ಇಲ್ಲವೇ ಇಲ್ಲ ಅಂತಲ್ಲ. ನಮಗೆ ಸ್ವಾಭಾವಿಕವಾಗಿ ಏನೇನು ಉಂಟು ಮಾಡುತ್ತೆ ಆಗತ್ತೆ ಹೇಳೋದನ್ನು ಹೇಳುವಂಥ ಒಂದು ಪ್ರಯತ್ನ. ಪುನರ್ವಸು ನಕ್ಷತ್ರ 4ನೇ ಪಾದ, ಇನ್ನು ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ವಿಶೇಷ ಎಂಬುದನ್ನು ಕೂಡ ಹೇಳ್ತೇನೆ ನಿಮಗೆ. 12ನೇ ರಾಶಿಯ ಕುಜ, ಹಾಗೆ ತೃತೀಯ ರಾಶಿಯ ಕೇತು, ಪಂಚಮ ರಾಶಿಯ ರವಿ ಬುಧರು, ಷಷ್ಠ ರಾಶಿಯ ಶುಕ್ರ. ಇನ್ನು ನಿಮಗೆ ಗೊತ್ತಿದೆ ಅಷ್ಟಮ ರಾಶಿಯ ಶನಿ, ಅವನು ವಕ್ರವಾಗಿದ್ದಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಗುರುವಿನ ಬಗ್ಗೆ ನಾವು ಗಮನಿಸ್ತಾ ಹೋದರೆ ಗುರು ಈ ರಾಶಿಗೆ ಒಳ್ಳೇದು ಮಾಡುವಂಥ ಒಂದು ಗ್ರಹ. ಹಾಗಾಗಿ ಒಂದಂತಕ್ಕೆ ನಿಂತಹ ಕೆಲಸಗಳನ್ನು ಕೂಡ ಮಾಡಬಹುದು. ಏನೇನು ಮಾಡ್ತಾನೆ ಅಂತೇಳಿ ನೋಡೋಣ. ಅಕ್ಟೋಬರ್ 2ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ಹಾಗಾಗಿ ಪಿತೃದೇವತೆಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು 3ನೇ ತಾರೀಕಿನ ನವರಾತ್ರಿಯ ಆರಂಭ, ಅಂದರೆ ದೇವಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು. ಮರೆಯದೇ ಮಾಡಿ, ತಪ್ಪದೇ ಮಾಡಿ ಆ ದೇವಿಯನ್ನು ಭಕ್ತಿಯಿಂದ ನೀವು ಬೇಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಸರಸ್ವತಿ ಪೂಜೆ ಮಾಡುವಂಥದ್ದು 9ನೇ ತಾರೀಕಿದೆ. ಇನ್ನು 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. 12ನೇ ತಾರೀಕಿಗೆ ವಿಜಯದಶಮಿಯೂ ಕೂಡ ಇದೆ. ಇನ್ನು ನಿಮಗೆ 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 24ಕ್ಕೆ ಹಾಸನಾಂಬ ದರ್ಶನ. ಹಾಗೆ ಇನ್ನು ದೀಪಾವಳಿ ಶುರುವಾಯ್ತಲ್ಲ, ನೀರು ತುಂಬುವಂಥ ಹಬ್ಬ 30ನೇ ತಾರೀಕಿಗೆ. 31ನೇ ತಾರೀಕಿಗೆ ನರಕ ಚತುರ್ದಶಿ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಬೂಧಾಯನ ಕಾತ್ಯಾಯನ ಅಮಾವಾಸ್ಯೆ ಇದೆ. ಇನ್ನು ನವಂಬರಿಂದ ದೀಪಾವಳಿ ಹಬ್ಬ. ಹೀಗೆಲ್ಲ ಇದೆ. ನೀವು ಯೋಚನೆ ಮಾಡ್ತಾ ಇರ್ತೀರಿ, ಏನಪ್ಪ ನನಗೆ ಲಾಭ ಆಗತ್ತಾ, ಶುಭವಾಗತ್ತಾ ಅಂಥೇಳಿ. ಕರ್ಕಾಟಕ ರಾಶಿಯವರಿಗೆ ಒಂದೊಂದಕ್ಕೆ ಕಿವಿ ಮಾತನ್ನು ಹೇಳುವಂತಹ ಪ್ರಯತ್ನ ಮಾಡಬೇಕು. ಏನಪ್ಪ ಅಂತಂದರೆ ನೋಡಿ, ಇಷ್ಟು ದಿವಸ ನಿಮಗೆ ಗುರು ಏಕಾದಶದಲ್ಲಿದ್ದ. ಏಕಾದಶದಲ್ಲಿ ಶುಕ್ರನ ಮನೆಯಲ್ಲಿದ್ದು ಒಂದೊಂದಕ್ಕೆ ಒಳ್ಳೊಳ್ಳೆ ಫಲಗಳನ್ನು ಕೊಡ್ತಾ ಇದ್ದ. ಆದರೂ ಎಷ್ಟೋ ಜನಕ್ಕೆ ಆ ಫಲಗಳು ಆಗದೇನೂ ಕೂಡ ಇದೆ. ಒಂದೊಂದಕ್ಕೆ 100ಕ್ಕೆ 20-30% ಆಯಿತು, ಜಾಸ್ತಿ ಆಗಿಲ್ಲ ಹೇಳುವಂಥವರು ಕೂಡ ಇದ್ದಾರೆ. ಆದರೆ ಆ ಫಲಗಳನ್ನು ನಿಮಗೆ ಗುರು ಈಗ ನೀಡಲಿಕ್ಕಿದ್ದಾನೆ. ನಿಮಗೆ ಅದು 9ನೇ ತಾರೀಕು ಅನಂತರದಲ್ಲಿ ನೀಡಲಿಕ್ಕಿದ್ದಾನೆ. 1ನೇದಾದದ್ದು ಏನಪ್ಪ ಅಂತಂದರೆ, ಯಾವುದೋ ಒಂದು ಕೆಲಸ ಕೈ ಹಾಕಿದಿರಿ, ಆ ಕೆಲಸ ಆಗಿಲ್ಲ. ಒಂದು ಸಲ ಕೆಲಸ ಕೈ ಹಾಕಿದಿರಿ, ಅದು ಸರಿಯಾದಂಥ ಫಲ ಬರಲಿಲ್ಲ. 2ನೇ ಸಲಕ್ಕೆ ಕೆಲಸ ಕೈ ಹಾಕಿದಿರಿ, ಅದು ಕೂಡ ಸರಿಯಾದಂಥ ಫಲ ಬರಲಿಲ್ಲ. ಮತ್ತು ಪ್ರಯತ್ನ ಮಾಡಬೇಕೋ ಬೇಡವೋ ಅಂತೇಳಿ ಬಿಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ. ಖಂಡಿತ ಬಿಡಬೇಡಿ ಕರ್ಕಾಟಕ ರಾಶಿಯವರು. ಹಠ, ಸಾಧನೆ, ಅದರ ಜೊತೆಗೆ ಪ್ರಯತ್ನಗಳು, ಇವು ನಿಮ್ಮ ಜೀವನದ ಬಹಳ ಮುಖ್ಯವಾದಂತಹ ರಹಸ್ಯಗಳು ಅಲ್ವಾ. ಹಾಗಾಗಿ ಹಠವೂ ಬೇಕು, ಸಾಧನೆಯೂ ಬೇಕು, ಮರಳಿ ಯತ್ನ ಮಾಡುವಂಥದ್ದು ಬೇಕು. ಅದು ಮಾಡಿಲ್ಲ ಅಂತಂದರೆ ಆ ಫಲವೇ ನಿಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ದಿವಸ ನೀವು ನಡೆಸ್ಕೊಂಬಂದಂತಹ ಕೆಲಸಗಳನ್ನು ಖಂಡಿತ ಬಿಡಬೇಡಿ, ಒಂದು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿ. ಹಾಗೆ 2ನೇದಾಗಿ ನೋಡಿ, ಗುರು ನಿಮಗೆ ಏನೇನು ಬದಲಾವಣೆ ಉಂಟು ಮಾಡಬಹುದು ಎಂಬುದನ್ನು ಗಮನಿಸೋಣ. 1ನೇ ಬದಲಾವಣೆ ನಿಂತಹ ಕೆಲಸ ಮುಂದೆ ಹೋಗುವಂಥದ್ದು. 2ನೇದಾಗಿ ಹಣಕಾಸಿಗೆ ಬಹಳ ಜನಕ್ಕೆ ತುಂಬ ಇಕ್ಕಟ್ಟಾಗ್ತಾ ಇದೆ. ದುಡ್ಡು ಬರ್ತಾ ಇದೆ ಅಥವಾ ಖರ್ಚಾಗಿ ಹೋಗ್ತಾ ಇದೆ. ದುಡ್ಡು ಬರ್ತಾ ಇದೆ, ಸಮಾಧಾನವಾಗಿ ನಿಲ್ಲೋದಿಲ್ಲ. ಹೀಗೆಲ್ಲ ದುಡ್ಡಿನ ಒಂದಂತಕ್ಕೆ ಸಮಾಧಾನವೇ ಇಲ್ಲ ಮನಸ್ಸಿಗೆ. ಇಂಥವರಿಗೆ ಹಣಕಾಸಿನ ಬೇರೆ ಬೇರೆ ರೀತಿಯಾದಂಥ ಮೂಲಗಳು ಉತ್ಪತ್ತಿ ಆಗುತ್ತೆ ಈ ತಿಂಗಳಲ್ಲಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ನಿಮಗೆ ಒಂದೇ ರೀತಿಯಲ್ಲಿ ಹಣ ಬರುವಂಥದ್ದಿಲ್ಲ. ಕರ್ಕಾಟಕ ರಾಶಿಯವರು ಬಹಳ ಜನ ಬಿಸ್ನೆಸ್ ಮ್ಯಾನ್ ಬಹಳ ಜನ ಇದ್ದಾರೆ, ಗೊತ್ತಾಯ್ತಾ ಇಲ್ಲ. ಹಾಗಾಗಿ ಬಿಸ್ನೆಸ್ ಮ್ಯಾನ್ ಅವರಿಗೆ ಒಂದೇ ಥರ ಹಣ ಬರ್ತಾ ಇದ್ರೆ ಇನ್ನು ಬೇರೆ 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 ಇನ್ಕಮ್ ಸೋರ್ಸ್ಗಳು ಉಂಟಾಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಇದು ಬಹಳ ಒಳ್ಳೆಯದಲ್ವ ಇದು. ಯಾಕಂದರೆ ಗುರು ಕುಜನ ಮನೆಯಲ್ಲಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಲಾಭಾಂಶ ಆಗುವಂಥದ್ದು. ಮತ್ತು ಯಾವುದೋ ಒಂದು ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇದೆ, ಯಾವುದೋ ಒಂದು ಸಹಿ ಆದರೆ ನಿಮಗೆ ಭೂಮಿ ಬರುತ್ತದೆ ಅಂತಂದರೆ ಆ ಭೂಮಿಯನ್ನು ಬರುವಂಥ ಸಾಧ್ಯತೆಗಳು. ಯಾಕಂದರೆ ಕಾನೂನಲ್ಲೇ ಎಷ್ಟೋ ಜನ ಗೆದ್ದಿದ್ದೀರಿ ನೀವು, ಕಾನೂನಿನಲ್ಲಿ ಅನುಕೂಲ ಆಗಿದೆ. ಆದರೂ ಯಾವುದೋ ಒಂದು
ತಗಲಾಕೊಂಡಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಧಾರ್ಮಿಕ ಮುಖಂಡರಿಗೆ ಗುರು ಬಹಳ ಒಳ್ಳೇದು ಮಾಡ್ತಾನೆ ನೋಡಿ. ಇದು ಬಹಳ ಒಳ್ಳೆಯದಾದಂಥದ್ದು. ಧಾರ್ಮಿಕವಾದಂತಹ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವರಿಗೆ, ಧಾರ್ಮಿಕ ಮುಖಂಡರಿಗೆ, ಧಾರ್ಮಿಕವಾದಂಥ ಸಂಸ್ಥೆ ನಡೆಸ್ತಾ ಇದ್ದರೆ, ಸಂಸ್ಥೆ ಬಹಳ ಕಷ್ಟದಲ್ಲಿ ನಡೀತಾ ಇದೆ ಅಂತಂದರೆ ಆ ಭಗವಂತನ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಅಥವಾ ಸಾಮಾಜಿಕವಾದಂಥ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೂಡ ಆ ಭಗವಂತ ಗುರು ಕೊಡ್ತಾನೆ ನಿಮಗೆ. ಹಾಗೆ ಅನಂತರದಲ್ಲಿ ಮಕ್ಕಳ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ನೀವು. ಹಾಗಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ ಮಾಡಿ, ಅಲ್ಲ ಭಗವಂತನ ಮೇಲೆ ಹಾಕಿಬಿಡಿ ಭಾರಗಳನ್ನು. ನಿಮ್ಮ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಷ್ಟೋ ಜನ ಟೀಚರ್ಸ್ ಎಲ್ಲ ಇದ್ದಾರೆ ಇವತ್ತಿನ ದಿವಸ. ನಾವು ಓದುವಂಥ ಸಮಯಕ್ಕೆಲ್ಲ ತುಂಬ ಹೊಡೆದು ಬಡ್ದು ಮಾಡಿ ಓದಿಸ್ತಾ ಇದ್ರು. ಈಗೆಲ್ಲ ಏನಿಲ್ಲ, ಮಕ್ಕಳಿಗೆ ಬೈಯುವುದೂ ಕಷ್ಟವೇ ಆಗಿದೆ. ಹಾಗಾಗಿ ಯಾಕಂದರೆ ಶಿಕ್ಷಣವನ್ನು ಕೊಡಬೇಕು, ಸರಿಯಾದಂತಹ ದಾರಿಯನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಟೀಚರೆಲ್ಲ ಬಹಳ ಜನ ಚಿಂತೆ ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಹೇಳ್ತಾರೆ, ಸ್ವಾಮಿ ಓದೋದೇ ಇಲ್ಲ ಮಕ್ಕಳು ಅಂಥೇಳಿ. ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ, ಚೆನ್ನಾಗಿ ಓದ್ತಾ ಇದ್ದರು. ಇವಾಗ ಎಲ್ಲವೂ ಕೂಡ ಇದೆ, ಓದುವಂಥದ್ದು ಮಾತ್ರ ಇಲ್ಲ. ಯಾಕಂದರೆ ಮೊಬೈಲ್ ಹಿಡ್ಕೊಂಡು ಕಂಪ್ಯೂಟರ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಬಿಟ್ಟರೆ ಸರಿಯಾದಂಥ ಯಾವ ರೀತಿಯಲ್ಲಿ ಓದಬೇಕು ಗ್ರಂಥಗಳೇ ಕಡಿಮೆ ಆಗೋಗಿದೆ. ಇವಾಗ ಏನಾಗಿದೆ, ಬರೀ ಮೊಬೈಲ್ ನೋಡ್ಕೊಂಡು ಮಾಡುವಂಥ ಕೆಲಸ ಆಗಿದೆ. ಹಾಗಾಗಿ ನಮ್ಮ ಮನಸ್ಸಿಗೆ ಸಾಮರ್ಥ್ಯಗಳು ಜಾಸ್ತಿ ಆಗಬೇಕು ಅಂತಂದರೆ ಓದುವಂತಹದ್ದು, ಬರೆಯುವಂಥದ್ದು ಪ್ರತಿನಿತ್ಯವೂ ಮಾಡಬೇಕು. ನಾನು ಹೇಳಿದ್ದು 1% ಆದರೂ ಮಾಡಬೇಕು. ಈಗ ಉದ್ಯೋಗ ಮಾಡ್ತಾ ಇದ್ದಂಥವ್ರಿಗೆ ಆಗಲಿಲ್ಲ ಅಂದರೆ ಹೊಸ ಹೊಸ ವಿಷಯಗಳನ್ನು ಓದುವಂಥದ್ದು. ಯಾಕಂದರೆ ಪುಸ್ತಕಗಳು ನಮಗೆ ಅಪಾರವಾದಂಥ ಜ್ಞಾನ ಭಂಡಾರ. ಅವುಗಳನ್ನೆಲ್ಲ ನಾವು ಸೈಡಿಗೆಲ್ಲೋ ಹಾಕಿಬಿಟ್ಟಿದ್ದೇವೆ, ಅದನ್ನು ಹಾಕ್ಲಿಕ್ಕೆ ಹೋಗಬಾರ್ದು. ಆ ಪುಸ್ತಕಗಳು ಒಳ್ಳೆಯ ಫಲಗಳನ್ನು ಕೂಡ ಕೊಡುತ್ತೆ. ಹಾಗೆ ಬಹಳ ಮುಖ್ಯವಾಗಿ ನೀವು ಜೀವನದಲ್ಲಿ ಏನೋ ಒಂದು ಮನಸ್ಸಿಗೆ ನಾನು ಮಾಡಬೇಕು, ಪಡೆಯಬೇಕು ಹೇಳುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಪಡೆಯಬೇಕು ಹೇಳುವಂತಹ ಪ್ರಯತ್ನ ಏನೋ ತರಾತುರಿ ಇದೆ. ಆದರೆ ಅದರಿಂದ ಇನ್ನೊಬ್ಬರಿಗೆ ಏನಾದರೂ ಸಮಸ್ಯೆ ಆಗ್ತದೆಯಾ ಅಂತೇಳಿ ನೀವು ನೋಡ್ಕೊಳ್ಬೇಕು. ಇನ್ನೊಬ್ಬರಿಗೆ ಎಷ್ಟು ಸಮಸ್ಯೆ ಬರುತ್ತೆ, ಎಷ್ಟು ಚಿಂತೆ ಬರುತ್ತೆ ಹೇಳಿ ನೋಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಕೂಡ ನೀವು ಮಾಡಬೇಕು. ಹಾಗೆ ಅನಂತರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಭೋಗವಾದಂಥ ವಸ್ತುಗಳು ನೋಡಿ ಬಹಳ ಮುಖ್ಯವಾಗಿ ಗಮನಿಸಬಹುದು. ನಾವು ನಿಮ್ಗೆ ಯಾವುದೋ ಒಂದು ಮನೆ ಬೇಕು ಅಥವಾ ವಾಹನ ಬೇಕು ಹೀಗೆಲ್ಲ ಆಸೆ ಪಡ್ತಾ ಇದ್ದೀರಿ. ಅದೆಲ್ಲ ನಾವು ಭೋಗಿಸುವಂತಹ ವಸ್ತುಗಳೇ ಬಿಟ್ಟರೆ ಅದರಿಂದ ಹೆಚ್ಚಿನದಾದಂಥ ಲಾಭಾಂಶ ಏನೂ ಇಲ್ಲ ಅಲ್ವಾ. ಅದೆಲ್ಲ ನಮಗೆ ಖರ್ಚಾಗ್ತಾ ಹೋಗುತ್ತೆ ಬಿಟ್ಟರೆ ಲಾಭಾಂಶ ಬರ್ತಾ ಇರುವುದಿಲ್ಲ. ಮನೆ ತೆಗೆದುಕೊಂಡ್ರೆ ಅದು ಕಡಿಮೆ ಆಗ್ತಾ ಇರ್ತದೆ, ಅದರ ವ್ಯಾಲ್ಯೂ, ಭೂಮಿ ವ್ಯಾಲ್ಯೂ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಭೋಗ ವಸ್ತುಗಳು ಸಿಗುವಂತಹ ಸಾಧ್ಯತೆಗಳಿದೆ. ಮತ್ತು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಪಟ್ಟಿ ಮಾಡ್ಕೊಂಡ್ಬಿಡಬೇಕು ನೀವು. ಯಾಕಂದರೆ ಎಷ್ಟು ಲಾಭ ನಷ್ಟಗಳಾಗುತ್ತೆ ಮತ್ತು ಅನಾವಶ್ಯಕ ಖರ್ಚನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದೇನೆ ನಾನು ಅಂತೇಳಿ ಮಾಡ್ಕೊಂಡ್ಬಿಡಬೇಕು ನೀವು. ಇಲ್ಲಾಂತಂದರೆ ಅನಾವಶ್ಯಕ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ನಿಮ್ಮ ವಿಷಯದಲ್ಲಿ ನಿಮಗೆ ಹೆಮ್ಮೆ ಇರಬೇಕು. ಎಷ್ಟೋ ಜನ ಕರ್ಕಾಟಕ ರಾಶಿಯವರು ಕಮೆಂಟ್ ಮಾಡೋದು ನೋಡಿದ್ದೇನೆ, ಯಾಕಾದರೂ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾನೆ ಅಂತ ಅದೆಲ್ಲ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನಾವು ನಮ್ಮ ಬಗ್ಗೆ ಪ್ರಶಂಸೆ, ನಾವು ನಮ್ಮ ಬಗ್ಗೆ ಪ್ರಯತ್ನಗಳನ್ನು ಒಳ್ಳೆ ಥರದಲ್ಲಿ ಮಾಡಿದಾಗ ಭಗವಂತ ಅನುಕೂಲ ಮಾಡ್ತಾನೆ. ಯಾವತ್ತೂ ಕೂಡ ನನಗೆ ಜೀವನ ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ತಕ್ಷಣವೇ ಇನ್ನೂ ಆ ಕೆಟ್ಟದ್ದು ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಬಗ್ಗೆ ಪ್ರಶಂಸೆಗಳನ್ನು ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇಷ್ಟು ಮಾತಾಡ್ತಾ ಇದ್ದೇನೆ, ಇಷ್ಟು ಅರ್ಥ ಆಗ್ತಾ ಇದೆ, ಕೇಳ್ತಾ ಇದ್ದೇನೆ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಬೇಕು. ಆ ಪ್ರಶಂಸೆಯನ್ನು ಯಾವತ್ತೂ ಕೂಡ ಬಿಡಬಾರದು. ಮತ್ತು ಆದಷ್ಟು ಪರರ ನಿಂದನೆಯನ್ನು, ಇನ್ನೊಬ್ಬರ ಬಗ್ಗೆ ಹೆಚ್ಚಿನದಾಗಿ ಯೋಚನೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು, ಈ ರಾಶಿಯವರು ಬಿಟ್ಟುಬಿಡಿ. ಯಾಕಂದರೆ ಬಹಳ ಜನ ಯೋಚನೆ ಮಾಡ್ತಾ ಇರ್ತೇವೆ, ಇನ್ನೊಬ್ಬರ ಬಗ್ಗೆನೇ ಚಿಂತನೆ ಮಾಡ್ತಾ ಇರಬಹುದು. ನಮ್ಮ ಬಗ್ಗೆ ನಮ್ಮನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಇನ್ನೊಬ್ಬರ ಬಗ್ಗೆ ಏನು ತಾನೇ ಹೇಳಲಿಕ್ಕಾಗತ್ತೆ. ಇದೊಂದು ಗಮನ ಇರಲಿ ನಿಮಗೆ. ಹಾಗೆ ಬಹಳ ಮುಖ್ಯವಾಗಿ ಪ್ರಯಾಣ ಯೋಗ ಈ ತಿಂಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆಗೆ ಹೋಗ್ತೀರಿ, ಪ್ರಯಾಣ ಮಾಡ್ತೀರಿ, ಅದರಿಂದ ಲಾಭಾಂಶಗಳು ಕೂಡ ಸಿಗುತ್ತೆ, ಕೀರ್ತಿಯು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ನೀವು ಇದ್ದಲ್ಲೇ ಇದ್ದರೆ ಯಾವ ಬದಲಾವಣೆ ಆಗೋದಿಲ್ಲ. ನೀವು ಸ್ವಲ್ಪ ಹೋಗಿ ಹೊರ ಜಗತ್ತಿಗೂ ಬಿಡುವಂಥ ಪ್ರಯತ್ನವನ್ನು ಮಾಡಬೇಕು. ಕರ್ಕಾಟಕ ರಾಶಿಯವರು ಹೇಗಾಗಿದೆ, ಕೆಲವು ಜನ ಮನೆ ಒಳಗಡೆ ಗೂಡು ಒಳಗಡೆಗೆ ಇರ್ತಾರೆ. ಗೂಡು ಒಳಗಡೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ನೀವು ಹೊರಗಡೆ ಹೋಗಬೇಕು, ಪ್ರಯತ್ನ ಮಾಡಬೇಕು. ಫಲ ಈಶ್ವರ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಮತ್ತೊಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಏನಪ್ಪ ಜಾಗ್ರತೆ ಅಂದರೆ, ಒಂದನೇದಾಗಿ ಇವತ್ತು ನಿಮ್ಮ ದೇವರು ಚೆನ್ನಾಗಿಟ್ಟಿದ್ದಾನೆ, ನಾಳೆಗೂ ಚೆನ್ನಾಗಿ ಇಡ್ತಾನೆ ಹೇಳುವಂಥ ಭಾವನೆ ಇಟ್ಕೊಳ್ಬೇಕು. ಆದರೆ ಅತಿಯಾದಂಥ ಖರ್ಚು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಕಾನೂನಿನ ತೊಡಕಲ್ಲ ಇದ್ದರೆ ನಾಳೆಗೆ ಬರದೇ ಇದ್ದಾಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಬೇಕು. ಮೂರನೇದಾಗಿ ನಿಮಗೆ ಗೌರವ, ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಜನ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಹೆಚ್ಚಿನದಾಗಿ ಯೋಚನೆ ಮಾಡದೇ ಇದ್ದರೂ ಕೂಡ ಅದರ ವಿಷಯದಲ್ಲೂ ಒಂದು ಗಮನ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನೀರಿಂದ ಸ್ವಲ್ಪ ಸಮಸ್ಯೆ ಕಾಣ್ತದೆ, ವಾಹನದಿಂದ ಸ್ವಲ್ಪ ಸಮಸ್ಯೆಗಳು ಕಾಣ್ತದೆ. ಇದಿಷ್ಟು ನೀವು ಈ ತಿಂಗಳಲ್ಲಿ ಸ್ವಲ್ಪ ನೋಡಿ ಪ್ರಯತ್ನ ಮಾಡಬೇಕು. ಇನ್ನು ಏನಪ್ಪ ನಿಮಗೆ ಶುಕ್ರ ಏನು ಉಂಟು ಮಾಡ್ತಾನೆ ಅಂತಂದರೆ, ಅಧಿಕವಾದಂಥ ಹಣಕಾಸನ್ನು ಕೂಡ ಕೊಡ್ತಾನೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಮಾಧ್ಯಮ ಕ್ಷೇತ್ರದಲ್ಲಿದ್ದವರು ಇರಬಹುದು, ಪ್ರವಚನಕಾರರಿರಬಹುದು, ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಈ ರಾಶಿಯವರು ಅವರಿಗೆ ಹೆಚ್ಚಿನದಾದಂಥ ಹೊಗಳಿಕೆಗಳು ಕೂಡ ಸಿಗುತ್ತೆ. ಮತ್ತು ನೀವು ಕೆಲಸದಲ್ಲಿ ಗೆಲ್ತೀರಿ. ಯಾವುದೊಂದು ಕೇಸಲ್ಲಿದ್ದೀರಿ ಅಂತಂದರೆ, ಕೇಸ್ ನೀವು ಲಾಯರ್ ಆಗಿದ್ದೀರಿ ಅಂತಂದರೆ ಆ ಕೆಲಸ ನೀವು ಗೆಲ್ಲುವಂತಹ ಒಂದು ಅವಕಾಶಗಳನ್ನು ಕೂಡ ನಿಮಗೆ ಗುರು ದಯಪಾಲಿಸ್ತಾನೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಬಹಳ ಧೈರ್ಯವನ್ನು ತುಂಬುವಂತಹ ಪ್ರಯತ್ನ. ಯಾಕಂದರೆ ನಿಮಗೆ ದೈವಾನುಗ್ರಹ ಆಡುವಂಥ ನಿಮ್ಮ ಕೈ ಹಿಡಿದಿದೆ. ಯಾಕಂದರೆ ಎಷ್ಟೋ ಸಲ ಕಷ್ಟ ನಷ್ಟ ಇದೆ. ಹಾಗಂತೇಳಿ ಅಷ್ಟಮ ಶನಿಯೂ ಇದ್ದಾನೆ ನಿಮಗೆ.
ದುಃಖಗಳು ಚಿಂತೆಗಳು ಎಲ್ಲ ಒಂದು ಮೂಲೆಯಲ್ಲಿ ಇದೆ ನಿಮಗೆ, ಅದರ ಮುನ್ನೋಕ್ಕೊಂಡು ಹೋಗ್ತಾ ಇದ್ದೀರಿ. ಹಾಗಾಗಿ ಮುಂದಕ್ಕೊಂಡು ಹೋಗ್ತಾ ಇರಿ. ಆ ಭಗವಂತನ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ಏನೂ ಚಿಂತೆ ಮಾಡಬೇಡಿ. ಈ ತಿಂಗಳಲ್ಲಿ ಏನಂದರೆ ಮರ್ಯಾದೆ ಇದ್ದಾಗ ನವರಾತ್ರಿ ಇದೆ ನೋಡಿ. ನವರಾತ್ರಿಯಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 3ನೇ ತಾರೀಕಿಗೆ ಅಂದರೆ ಪುನರ್ವಸು ನಕ್ಷತ್ರ 4ನೇ ಪಾದದವರು ನವರಾತ್ರಿ 3ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಪಾಡ್ಯ ಇದೆ. ಆ ದಿವಸ ಒಂದು ದೀಪ ಹಚ್ಚಿ ದೀಪಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ತಿಂಗಳೆಲ್ಲ ನನಗೆ ಒಳ್ಳೆಯದು ಮಾಡು ಅಂತೇಳಿ 3ನೇ ತಾರೀಕಿಗೆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಪುಷ್ಯ ನಕ್ಷತ್ರದವರು ವಿಜಯದಶಮಿಯಿಂದ 12ನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಪುಟಾಣಿ ಸಣ್ಣ ಸಣ್ಣ ಮಕ್ಕಳಿಗೆ ಏನಾದ್ರು ಕೊಡುವಂಥ ಪ್ರಯತ್ನವನ್ನು ಮಾಡಿ, ಅನ್ನದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅಶ್ಲೇಷ ನಕ್ಷತ್ರದವರು ಏನಿಲ್ಲ, ನೀವು ಭಗವತಿಗೆ ಶರಣಾಗತಿಯಾಗಿ ಅನ್ನದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ, ನವರಾತ್ರಿ ಅಲ್ವ, ಹಾಗಾಗಿ ಹೆಚ್ಚಿನದಾಗಿ ದೇವಸ್ಥಾನ ಅನ್ನದಾನ ಮಾಡುವಂಥದ್ದು, ಪ್ರಸಾದ ಕೊಡುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಇದಿಷ್ಟು ಮಾಡಿ ಕರ್ಕಾಟಕ ರಾಶಿಯವರಿಗೆ ದೈವಾನುಗ್ರಹ ಇದೆ. ಆ ಗುರು ನಿಮ್ಮನ್ನು ಯಾವ ಕೆಲಸ ಆಗಲಿಲ್ಲವೋ ಅದನ್ನು ಮುಗಿಸಿ ಮುಂದೆ ಕೊಡುವಂಥ ಪ್ರಯತ್ನ ಮಾಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.